ಮಾಸದಲ್ಲಿ 4 ಜೋಡಿ ಎತ್ತುಗಳನ್ನು ಖರೀದಿ ತಗೊಂಡಿದ್ದು 10,505 ರೂಪಾಯಿ. ನಾನ್ ಲೆಕ್ಕ ಹೇಳ್ತಾ ಇದ್ರೆ ನೀವು ಬೊಂಬೆ ಜೊತೆ ಆಟ ಆಡ್ತಿದ್ದೀರಲ್ಲ. ಜೀವನವೇ ಒಂದು ಬೊಂಬೆ ಆಟ. ಸರಿ, ಈ ಎತ್ತುಗಳ ಬೆಲೆಗೆ ಒಂದು ಅಂಬಾಸಿಡರ್ ಕಾರೇ ತೆಗೆದುಕೊಳ್ಬಹುದಾಗಿತ್ತಲ್ಲ. ತಗೋಬಹುದು. ಎತ್ತಿಗೆ ಮಾಡೋ ಕೆಲಸ ನಿಮ್ ಕಾರು ಲಾರಿ ಮಾಡೋದಿಲ್ವಲ್ಲ. ಅದು ಸರಿ ಅನ್ನಿ, ಎತ್ತುಗಳಿಗಿರೋ ಪುಲ್ಲಿಂಗ್ ಪವರ್ ಕಾರು ಲಾರಿಗೆ ಎಲ್ಲಿ ಬರ್ಬೇಕು, ಅದು ಈ ಹಳ್ಳಿ ದಾರಿನಲ್ಲಿ. ಸರಿ, ಮುಂದುವರಿಸಿ. ಆಮೇಲೆ ಮಣ್ಣಿಗೆ ಔಷಧಿ ಹಾಕಿದ ಕೂಲಿ 450 ರೂಪಾಯಿ. ಆದ್ರೆ ಮಣ್ಣಿಗೆ ಔಷಧಿ ಹಾಕಿ ಇಂಜೆಕ್ಷನ್ ಹಚ್ಚಿಸ್ತೀರಾ? ಔಷಧಿ ಅಂದ್ರೆ ಅಮೋನಿಯಾ ಸಲ್ಫೇಟ್. ನಿಮ್ ಹತ್ರ ಲೆಕ್ಕ ಹೇಳಿ ನಾನು ಸರ್ಟಿಫಿಕೇಟ್ ತಗೊಂಡ ಹಾಗೆ. ಅದೇ ನಾನು ಹೇಳೋದು, ರೊಕ್ಕ ಸರಿಯಾಗಿರ್ಬೇಕಾದ್ರೆ ಲೆಕ್ಕ ಯಾಕೆ ಅಂತ. ರೀ, ಇವತ್ತಿನಿಂದ ಲೆಕ್ಕ ಬರೆಯೋ ಕೆಟ್ಟ ಅಭ್ಯಾಸ ಬಿಟ್ಟು ಹೊಳೆಗೆ ಹಾಕಿದ್ರು ಅಳದು ಹಾಕು ಅಂತ ತಾಯಿ ಮಕ್ಕಳಾದ್ರೂ ಕೊಡೋದು ತರೋದು ಬೇರೆ ಬೇರೆಯಾಗಿ ಇರಬೇಕು. ದೊಡ್ಡ ಮಾತು. ನೋಡಿ, ನಿಮ್ ಹತ್ರ ಒಂದು ವಿಚಾರ ಮಾತಾಡ್ಬೇಕು ಅಂತ ಬಹಳ ದಿವಸದಿಂದ ಓದಾಡ್ತಾ ಇದ್ದೀನಿ. ಏನ್ ಹೇಳಿ? ಅದಕ್ಕೆ ಯಾಕೆ ಇಷ್ಟು ದೂರ ಹಿಂದ್ ನೋಡ್ಬೇಕು? ವಿಷಯ ಅಂತದ್ದು. ನಾನು ಬಹಳ ದಿವಸದಿಂದ ಬ್ರಹ್ಮಚಾರಿಯಾಗಿಯೇ ಉಳಿಬೇಕು ಅಂತ ಮನಸ್ಸು ಮಾಡಿದ್ದೆ. ಈಗಲೂ ಆ ನಿರ್ಧಾರ ಕೈ ಬಿಡಬೇಡಿ. ಬ್ರಹ್ಮಚಾರಿಗಳು ಹೆಚ್ಚಿದಷ್ಟು ದೇಶ ಮುಂದುವರಿಯುತ್ತೆ. ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಇತ್ತೀಚೆಗೆ ಸಂಸಾರಿಯಾಗಿದ್ದುಕೊಂಡೇ ಮೋಕ್ಷ ಪಡಿಬೇಕು ಅಂತ ಆಸೆ ಹುಟ್ಕೊಂಡ್ಬಿಟ್ಟಿದೆ. ರಾಧಾದೇವಿಯವರೇ, ನೀವು ಸ್ವಲ್ಪ ಸಹಾಯ ಮಾಡ್ತೀರಾ? ಚೆನ್ನಾಗಿದಲ್ಲ. ನೀವು ಸಂಸಾರಿ ಆಗ್ಬೇಕು ಅಂತ ಆಸೆ ಪಟ್ರೆ ನಾನೇನ್ ಸಹಾಯ ಮಾಡಕ್ಕಾಗುತ್ತೆ? ರೇ, ನಿಮ್ಮನ್ನ ನೋಡಿದ್ರೆ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಾಗಿದೆ. ಯಾಕೆ? ನಾನೇನ್ ತಪ್ಪು ಮಾಡಿದೆ? ಏನ್ ತಪ್ಪು ಮಾಡಿದ್ರಾ? ಇಂಥ ರೂಪ ಇಟ್ಕೊಂಡು, ಬಂಗಾರದಂತ ಗುಣನ ಇಟ್ಕೊಂಡು ಯಾವ ಗುಗ್ಗುನ್ ಕೈ ಹಿಡಿದು ಅವನ ಮನೆ ಮುಸಿರೆ ತಿಕ್ತಿರೋ ಅಂತ. ರಾಧಾದೇವಿಯವರೇ, ನನ್ನ ಮನಸ್ಸಿನಲ್ಲಿರೋದನ್ನ ನಾಚಿಗೆ ಬಿಟ್ಟು ಹೇಳ್ಬಿಡ್ಲಾ? ಹೇಳಿ. ನಾನು ನಿಮ್ಮನ್ನೇ ಮದುವೆ ಆಗೋದು, ಇದು ಮಾತ್ರ ಗ್ಯಾರಂಟಿ. ದಾರಿದ್ರ್ಯದ ಪ್ರತಿನಿಧಿಯಾಗಿ ಸೋಲು ಬಾಳಿನ ಅಧಿದೇವತೆಯಾದ ನನ್ನನ್ನ ನೀವು ಖಂಡಿತ ಮದುವೆ ಆಗ್ತಿಲ್ರಿ. ಅದು ಅಲ್ಲದೆ ನನ್ನ ಹಾರ್ತಿಗೆ ಮಾತಾಡೋ ಶಕ್ತಿ ಇಲ್ಲ. ನಾನು ಆಂಜನೇಯನಲ್ಲ, ರಾಮ ಇಲ್ಲಿದ್ದಾನೆ ಅಂತ ನೋಡ್ಸೋದಿಕ್ಕೆ. ಮಿಸ್ಟರ್ ರಾಜ್, ವಿಶಾಲ ಹೃದಯಗಳಾದ ನೀವು ನನ್ನನ್ನ ಬಾಳ ಶಿಖರದಲ್ಲಿ ಕೂರಿಸಿದ್ರು ಸಮಾಜ ಮತ್ತು ಅಂತಸ್ತು ಅದಕ್ಕೆ ಅವಕಾಶ ಕೊಡೋದಿಲ್ಲ. ಯಾವ್ದ್ರಿ ಸಮಾಜ ನಮ್ಮಿಬ್ಬರ ಮಧ್ಯೆ ಬರೋದು? ಬಂದ್ರೆ ಶೂಟ್ ಮಾಡ್ಬಿಡ್ತೀನಿ. ನಾನ್ ನೋಡೋಕ್ ಹೀಗಿದ್ರು ಬಹಳ ಕಾಲ ಕಂಡವ. ತವ್ರ ಮನೆಯಿಂದ ಕುರುಡು ಕವಡನ್ನು ತರದೆ ನಂಗೆ ನಿಮ್ ಮನೆಗೆ ಸೇರೋದಕ್ಕೆ ಇಷ್ಟ ಇಲ್ಲ. ಕಡ್ಲೆಕಾಯಿ ಮಾರದ್ರಿಂದ ಬಂದ ಹಣ 30,000 ರೂಪಾಯಿ. ಅರೆ, ಕಡ್ಲೆಕಾಯಿ ಮರ ಹೇಗಿರತ್ರಿ? ಕಡ್ಲೆಕಾಯಿ ಮರನು ಸ್ವಾಮಿ, ಇವತ್ತು ಈ ಲೆಕ್ಕ ನಿನ್ ತಲೆಗೆ ಹತ್ತದಿಲ್ಲ. ಹೋಗ್ ಮಲ್ಕೋ, ಹೋಗಪ್ಪ.